ನಮಸ್ಕಾರ. ಇವಾಗ ಕಾಮನ್ ಆಗಿ ಕೇಳೋ ಮಾತು ಈಗಿನ ಕಾಲದ ಮಕ್ಕಳಲ್ಲಿ ಏನು ತುಂಬ ಜಾಸ್ತಿ ಮೊಬೈಲ್ ನೋಡ್ತಾರೆ. ಇಷ್ಟಿಷ್ಟು ತಾಸು ನೋಡಬಾರ್ದು, ಅಷ್ಟಷ್ಟು ತಾಸು ನೋಡಬಾರ್ದು, ಎಲ್ಲರೂ ಮೊಬೈಲ್ ನೋಡಬಾರ್ದು ಅಂತ ಹೇಳೋರೆ. ಬಟ್ ನೋಡ್ದಲೇ ಇರೋದಕ್ಕೆ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಸಿಂಪಲ್ ಆಗಿರೋ 3 ಟಿಪ್ ಹೇಳ್ತೀನಿ. ಮೊದಲನೇದಾಗಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಏನು ಹೇಳುತ್ತೆ, ಯಾವ ಏಜ್ ಮಕ್ಕಳು ಎಷ್ಟೊತ್ತು ಮೊಬೈಲ್ ನೋಡ್ಬೋದು ಅಂತ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಆಯಿತಾ? ಮೊದಲನೇ ಟಿಪ್ ಏನು, ನೀವು ಸ್ಕ್ರೀನ್ ಫ್ರೀ, ಎಲ್ಲ ಪೇರೆಂಟ್ಸ್ಗೂ ಇಂಪಾರ್ಟೆಂಟ್ ಆಗಿ ಏನು ಅಂತಂದರೆ ಸ್ಕ್ರೀನ್ ಫ್ರೀ ಟೈಮ್ನ ಇಟ್ಕೋಬೇಕು. ಮಕ್ಕಳಿಗಾಗಿ ಸ್ಕ್ರೀನ್ ಫ್ರೀ ಝೋನ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಸ್ಕ್ರೀನ್ ಫ್ರೀ ಝೋನ್ ಅಂದರೆ ಏನು, ಮುಖ್ಯವಾಗಿ ಊಟ ಮಾಡಬೇಕಿದ್ರೆ ಮೊಬೈಲ್ ನೋಡಬಾರ್ದು, ಇಲ್ಲಾಂದರೆ ಬೆಡ್ರೂಮಲ್ಲಿ ಮೊಬೈಲ್ನ ಬಳಸಬಾರ್ದು. ಹೀಗೆ ಪರ್ಟಿಕ್ಯುಲರ್ ಇಂತಿಂಥ ಏರಿಯಾಸಲ್ಲಿ ನಾವು ಮೊಬೈಲ್ ಬಳಸಲೇಬಾರ್ದು ಅಂತ ಇಟ್ಕೋಬೇಕು. ಸ್ಕ್ರೀನ್ ಫ್ರೀ ಟೈಮ್ ಅಂತ ಅಂದರೆ ಮಕ್ಕಳು ಹೋಮ್ವರ್ಕ್ ಮಾಡಬೇಕಿದ್ರೆ, ಓದ್ಕೋಬೇಕಿದ್ರೆ, ಮತ್ತು ಮಲ್ಕೊಳ್ಳೋ 2 ತಾಸು ಮುಂಚೆ ಮೊಬೈಲ್ ನೋಡಬಾರ್ದು. ಇಂಥ ಸಿಂಪಲ್ ರೂಲ್ಸ್ನ ನಾವು ಅಳವಡಿಸ್ಕೋಬೇಕು. ಸೆಕೆಂಡ್ ಟಿಪ್ ಏನು ಅಂತ ಅಂದರೆ ಮಕ್ಕಳ ಜೊತೆ ನಾವು ಇನ್ವಾಲ್ವ್ ಆಗಬೇಕು. ಸೊ ಇಂಟ್ರಾಕ್ಟಿವ್ ಸೆಷನ್ಸ್ ನಾವು ಮಕ್ಕಳ ಜೊತೆ ಇಟ್ಕೊಂಡಾಗ ಏನಾಗುತ್ತೆ, ಮಕ್ಕಳಿಗೆ ನೀವೇ ಸ್ಟೋರಿ ಟೆಲ್ಲಿಂಗ್, ಒಂದು ಕತೆ ಹೇಳೋದಾಗಲಿ, ಹಾಡುಗಳನ್ನ ಹೇಳ್ಕೊಡೋದು, ರೈಮ್ಸ್ ಹೇಳ್ಕೊಡೋದು, ಇಲ್ಲಾಂದರೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಸೈಕಲ್ ತುಳಿಯೋದು, ಇಲ್ಲಾಂದರೆ ಫನ್ ಔಟ್ಡೋರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡೋದು. ಹೀಗೆ ಮಾಡಿದಾಗ ಮಕ್ಕಳು ಈಸಿಯಾಗಿ ಡೈವರ್ಟ್ ಆಗ್ತಾರೆ, ಅವ್ರಿಗೆ ಮೊಬೈಲ್ ನೆನಪಾಗೋದಿಲ್ಲ. ಮತ್ತು ಅವರು ಎಲ್ಲಿ ಫನ್ ಸಿಗುತ್ತಲ್ಲ ಮಕ್ಕಳಿಗೆ, ಅಂಥ ಆ್ಯಕ್ಟಿವಿಟೀಸಲ್ಲಿ ನಾವು ಇನ್ವಾಲ್ವ್ ಆದಾಗ ಅವ್ರ ಟ್ಯಾಂಟ್ರಮ್ಸು, ಹಠ ಮಾಡೋದಾಗಲಿ ನಿಧಾನಕ್ಕೆ ಕಡಿಮೆ ಆಗುತ್ತೆ. ನೀವು ಮಕ್ಕಳು ಸ್ವಲ್ಪ ಮೊಬೈಲ್ ಬಿಟ್ಟರು ಅಂತ ಅಂದ್ರೂ ಸ್ವಲ್ಪ ಅವ್ರನ್ನ ಹೊಗಳಬೇಕು, ಇಲ್ಲಾಂದರೆ ಸಣ್ಣ ಸಣ್ಣ ರಿವಾರ್ಡ್ ಕೊಡೋದು, ಅವ್ರಿಗೆ ಇಷ್ಟ ಆಗ ಆಟ ಸಾಮಾನು ಕೊಡ್ಸೋದಾಗಲಿ ಅಂಥದ್ದು ಮಾಡಿದಾಗ ಮಕ್ಕಳಿಗೆ ತುಂಬ ಪಾಸಿಟಿವ್ ಮೈಂಡ್ ಬೆಳೆಯುತ್ತೆ. ಓಕೆ, ನಾನು ಮೊಬೈಲ್ ಬಳಸಲೇನೂ ನಾನು ಇರ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಮಕ್ಕಳಲ್ಲಿ ಬರುತ್ತೆ. ಕೊನೆಯದಾಗಿ ಏನು ಮುಖ್ಯ ಅಂತ ಅಂದರೆ, ಅವಾಗೆ ತುಂಬ ಜನ ಪೇರೆಂಟ್ಸ್ ಇವೆಲ್ಲ ಎಫರ್ಟ್ಸ್ ಮಾಡ್ತಿರ್ಬೋದು, ಬಟ್ ಅವ್ರಿಗೆ 100% ರಿಸಲ್ಟ್ ಕಾಣಿಸಿರೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಥಿಂಗ್ ಈಸ್ ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಟೆಪ್ಸ್. ಅದ್ರ ಜೊತೆಗೆ ಯು ಶುಡ್ ಬಿ ಕನ್ಸಿಸ್ಟೆಂಟ್. ನಾವು ಸ್ಥಿರವಾಗಿ ನಮ್ಮ ಎಫರ್ಟ್ಸ್ನ ಹಾಕ್ತಿರ್ಬೇಕು. ಗ್ರ್ಯಾಜುವಲಿ ಟೈಮ್ ಬೈ ಟೈಮ್ ಮಕ್ಕಳು ತಿದ್ಕೊಳ್ತ ಬರ್ತಾರೆ. ಸೊ ನಾವು ಮಕ್ಕಳ ಮುಂದೆ ರೋಲ್ ಮಾಡೆಲ್ ಇರಬೇಕು. ಮಕ್ಕಳ ಮುಂದೆ ನಾವು ತುಂಬ ಸ್ಕ್ರೀನ್ಸ್ನ ಯೂಸ್ ಮಾಡಬಾರ್ದು. ಟಿವಿ, ಮೊಬೈಲು, ಟ್ಯಾಬು, ಕಂಪ್ಯೂಟರು, ಲ್ಯಾಪ್ಟಾಪು ತುಂಬ ಆಗ್ಬಿಟ್ಟಿದೆ ಈಗ. ಸೊ ಬಿ ಕನ್ಸಿಸ್ಟೆಂಟ್, ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಟೆಪ್ಸ್. ಹ್ಯಾಪಿ ಪೇರೆಂಟಿಂಗ್. ಸೊ ಇನ್ನೇನು ಯೋಚನೆ ಮಾಡ್ತಿದ್ದೀರಾ, ಬೇಗ ನಿಮ್ಗೆ ಗೊತ್ತಿರೋ ಎಲ್ಲ ಪೇರೆಂಟ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಸ್ಟೇ ಹೆಲ್ದಿ. ಬಾಯ್.